ನನ್ನ ಹೆಸರು ಉಜ್ವಲ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಾನು ಈಗ ಕೃತಜ್ಞತಾ ಕೊಕ್ಕರೆಯ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಅಲ್ಲಿ ಒಂದು ಕೊಕ್ಕರೆ ಇತ್ತು. ಅದು ಯಾವಾಗಲೂ ತನ್ನ ಬಗ್ಗೆ ತಾನೇ ಗೊಣಗುತ್ತಿತ್ತು. ಆಗ ಒಂದು ದಿವಸ ಅದು ಒಂದು ಕೊಣಡ ಬಳಿ ಕುತ್ಕೊಂಡು ಗೊಣಗುತ್ತಿತ್ತು. ನನ್ನ ಕೊಕ್ಕೆಯಕ್ಕೆ ಇಷ್ಟು ಉದ್ದಾಗಿ ಕುರುಬಿಯಾಗಿದೆ, ನನ್ನ ರೆಕ್ಕೆಗಳು ಇಷ್ಟು ಉದ್ದಾಗಿ ಅದಕ್ಕೆ ಬಲವೇ ಇಲ್ಲ ಎಂದು ಗೊಣಗುತ್ತಿತ್ತು. ಆಗ ಗೂಬೆ ಪಕ್ಷಿಯು ಬಂದಿತ್ತು. ಅದು ಹೇಳಿತು, ನೀನು ಯಾಕೆ ನಿನ್ನ ಬಗ್ಗೆ ನೀನೇ ಗೊಣಗುತ್ತಿರ್ತೀಯ, ಹಂಗೆಲ್ಲ ಮಾತಾಡಬಾರ್ದು ಎಂದು ಹೇಳಿತು. ಅದು ಹೇಳಿತು, ನಾನು ಒಂದು ಚಿಟ್ಟೆ ಆಗಿದ್ರೆ ತುಂಬ ಚೆನ್ನಾಗಿರ್ತಾ ಇದ್ದೆ, ನನಗೆ ಕೊಕ್ಕರೆ ಆಗೋದೇ ಇಷ್ಟ ಇಲ್ಲ ಅಂತ ಹೇಳ್ತು. ಹಂಗೆ ಅಂತ ಹೇಳ್ತಾ ಹೇಳ್ತಾ ಮಲ್ಕೊಂಡ್ಬಿಡ್ತು. ಅದು ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಒಂದು ಚಿಟ್ಟೆಯಾಗಿತ್ತು. ಆಗ ಅದಕ್ಕೆ ತುಂಬ ಖುಷಿಯಾಗೋಯ್ತು. ಅದು ಅತಿ ಎತ್ತರಕ್ಕೆ ಜೇನುಹುಳಗಳಿಗೆ ತೋರಿಸ್ಕೊಂಡು ಹಾರ್ತು. ಆಗ ಗರುಡ ನನ್ನ ನೋಡ್ಬಿಡ್ತು. ಅದು ನಿರ್ಕಣ್ಣಲು ಬೇಗ ಬಂತು. ಆದರೆ ಪಾಪ ಚಿಟ್ಟೆ ಕೊನೆ ಪದದಲ್ಲಿ ಹೋಗ್ಬಿಟ್ಟು ಅಳ್ಕೊಂಡ್ಬಿಡ್ತು. ಆಗ ಗರುಡಿಗೆ ಗೊತ್ತಾಗಿಲ್ಲ ಎಲ್ಲೋಯ್ತು ಅಂತ. ಆಗ ತುಂಬ ದಣಿವಾಗಿತ್ತು ಚಿಟ್ಟೆಗೆ ಗರುಡನಿಂದ ಪಾರಾಗಿದ್ದಕ್ಕೆ. ಆಗ ಹೋಗಿ ಒಂದು ಹೂವ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತು. ಅದು ಅನ್ಕೊಂತು, ನಾನು ಒಂದು ಮೀನಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿದ್ದೆ, ಗರುಡನೂ ಬರ್ತಾ ಇರಲಿಲ್ಲ ನನ್ನನ್ನು ಹಿಡಿಯಲು ಎಂದು ಅನ್ಕೊಂತು. ಆಗ ಅದು ನಿದ್ದೆ ಹೋಯ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಒಂದು ಮೀನಾಗಿತ್ತು. ಅದು ಒಂದು ಸಮುದ್ರದಲ್ಲಿತ್ತು. ಆಗ ಅದಕ್ಕೆ ತುಂಬ ಖುಷಿ ಆಯಿತು. ಅದು ಈಗ ಮೀಜ್ ಮಾಡ್ತಾ ಯಾರು ಇಲ್ದ ಕಡೆಗೆ ಹೋಯಿತು. ಆಗ ಅದು ಒಂದು ಕೆಂಪವಾದ ಮೃದುವಾದಾಗ ವಸ್ತುಗೆ ಟಿಕ್ಕಿ ಹೊಡಿತು. ಅದಕ್ಕೆ ತುಂಬ ಇಷ್ಟ ಆಯಿತು. ಅದು ಅದರ ಜೊತೆ ಆಟ ಆಡ್ತಾನೇ ಇತ್ತು ಯಾವಾಗಲೂ. ಆಗ ಅದು ಒಂದು ಆಕ್ಟೋಪಸ್ ಆಗಿತ್ತು. ಎದ್ದಿತು. ಆಗ ಅದರ ಹಿಂದೆ ವೇಗವಾಗಿ ಬಂದಿತು. ಪಾಪ ಮೀನಿಗೆ ವೇಗವಾಗಿ ಹೋಗಲು ರೂಢಿ ಇರಲಿಲ್ಲ. ಅದು ಒಂದು ಕಲ್ಲಿನ ಹಿಂದೆ ಬಚ್ಚಿಟ್ಕೊಂಡ್ಬಿಡ್ತು. ಆಗ ಅದು ಅನ್ಕೊಂತು, ನಾನು ಒಂದು ಸಿಂಹವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಯಾರು ನನ್ನ ಆಗವಾಗ ಯಾರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ಕೊಂತು. ಆಗ ಅದರ ಸುತ್ತ ಗುಡ್ಡೆಗಳು ಬಂದ್ಬಿಟ್ವು. ಆಗ ಅದು ಒಂದು ಸಿಂಹವಾಗಿತ್ತು. ಅದಕ್ಕೆ ತುಂಬ ಖುಷಿಯಾಗೋಯ್ತು. ಆಗ ಅದು ಗರ್ಜಿಸಿದರೆ ಅದರ ಸುತ್ತ ಎಲೆಗಳು ಉದುರುತ್ತಿದ್ವು. ಆಗ ಅದಕ್ಕೆ ತುಂಬ ಖುಷಿಯಾಗಿತ್ತು. ಬೇರೆಯವ್ರಿಗೆಲ್ಲ ಎದುರಿಸ್ತಾ ಇತ್ತು, ಗರ್ಜಿಸಿ. ಆಗ ಅದು ಒಂದು ಬೇಟೆಗಾರನ ಬಲೆಗೆ ಸಿಕ್ಕಾಕೊಂಡ್ಬಿಡ್ತು. ಆಗ ಇಬ್ಬರು ಕ್ರೂರ ಮನುಷ್ಯರು ಬಂದರು. ಅವರು ಅಂದ್ಕೊಂಡ್ರು, ಇದನ್ನು ಮಾಡಿದ್ರೆ ನಮಗೆ ಜಾಸ್ತಿ ಕಾಸು ಬರ್ತೈತೆ ಅಂತ ಅಂದ್ಕೊಂಡ್ರು. ಆಗ ಅದು ಸಿಂಹ ಹೇಳಿತ್ತು, ನನ್ನ ಬಿಟ್ಬಿಡ್ರಿ, ನಾನೇನು ಮಾಡಬೇಡ್ರಿ ಅಂತ ಹೇಳಿದ್ರು. ಆಗ ಅವರು ಇಬ್ಬರು ಕೇಳಲಿಲ್ಲ. ಆಗ ಅದು ಒಂದು ಬೇರೆ ಕನಸಾಗಿತ್ತು. ಆಗ ಧಕ್ಕನೆ ಕೆಳಗೆ ಬಿದ್ದಿತು. ಆಗ ಅದು ಒಂದು ಕೊಕ್ಕರೆ ಆಗಿತ್ತು. ಅದು ಒಂದು ಕನಸು. ಅರ್ಥ ಆಯ್ತಾ? ಎಲ್ರಿಗೂ ಇದಿಷ್ಟ ಆಯ್ತಾ ಕತೆ? ಈ ಕಥೆಯ ನೀತಿ, ನಾವೇನಾಗಿರ್ತಿರೋದಕ್ಕೆ ಕೃತಜ್ಞತರಾಗಿರಬೇಕು, ಬೇರೆಯವ್ರಿಗೆಲ್ಲ ಹೋಲಿಕೆ ಮಾಡಬಾರ್ದು. ಧನ್ಯವಾದಗಳು.